ಗೋಕುಲಕ್ಕೆ ರಥವನ್ನು ಹೊಡಿ ಸಾರದಿ ಹದಿ ಜಾಗ್ರತೆ ಅದೇ ಪ್ರಕಾರವಾಗಲಿ ದೇವ. ಐಶ್ವರ್ಯ ಮಸ್ತು ಮೇಲೆ ಕೇಳೆ ಈ ಪ್ರಾಣಘಾತೆ. ನೀನು ಹೋಗುತ್ತಿರುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಸುದ್ದಿಯನ್ನು ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರಿ? ನಿನ್ನ ಸತಿಯಳ ಮುಂದೆ ತಿಳಿಸಬೇಕಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರಿ? ಪ್ರಿಯಾ ಪ್ರಿಯೇ, ಮತ್ತಾರ ಮುಂದೆ ತಿಳಿಸುವೆ? ಹೋಗ ಕಾರ್ಯವ ಜಯವಾಗಲಿಲ್ಲ ಸುಂದರಿ. ಸುಂದರ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ ಕಳಸವನ್ನಿಟ್ಟು ಅಶ್ವಗಂಧಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ. ಪ್ರಿಯಾ, ನೀನು ಹೋಗುತ್ತಿರುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಹೇ ಎನ್ನ ಪ್ರಾಣದಲ್ಲವೇ ನಾನು ಎಲ್ಲಿಗಾದರೂ ಪಯಣವನ್ನು ಮಾಡಿದರೆ ಎನ್ನ ಅಂತರಂಗದ ಮೋಹದ ಹರಿಗಿಣಿಯಾದ ನೀನು ಚಿಂತಕ್ರಾಂತಳಾಗಬಾರದೆಂದು ನಿನ್ನ ಸೇವೆಗಾಗಿ ಸಾವಿರಾರು ದಾಸಿಯರನ್ನು ನಿರ್ಮಿಸಿದವರು. ಹೇ ಸುಂದರೇ, ಈ ಬಂಗಾರದ ಅರಮನೆಯಲ್ಲಿ ದಾಸರೊಡಲೆ ಆಟ ಪಾಠವನ್ನು ಹಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆದ ಗಣ್ಯರವಳೆ ಕಾಂತ. ಪ್ರಿಯಾ, ಆದರೆ ನೀನು ಹೋಗುತ್ತಿರುವ ಪಯಣದ ವಿಚಾರವನ್ನು ತಿಳಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರೇ. ನನ್ನನ್ನು ಈ ಅರಮನೆಯಲ್ಲಿ ಒಬ್ಬಳೇ ಇರು ಎಂದು ಹೇಳುವಿಯಲ್ಲ? ಹೌದು ಸುಂದರೇ. ಇದು ನಿನಗೆ ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರೇ? ಅಲ್ಲ, ಹೇಳುವಿನಿ ಕೇಳು. ಏನು ಚೆನ್ನಾಗಿ ಕೇಳು ಸುಂದರೇ. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಒಳಿತಲ್ಲ, ಸರಿಯಲ್ಲ, ಒಳಿತಲ್ಲ. ಸತಿಯಳ ಮಾತಿಗೆ ಬೆಲೆ ಇಲ್ಲ.
ತಿಳಿಸು. ಇಷ್ಟು ಮಾತನ್ನ ತಿಳಿಸುವುದಲ್ಲ ಸುಂದರಿ. ಸುಂದರ ಸುಂದರ ನಲ್ಲ ನಲ್ಲೇ ಸತಿಯಳ ಮಾತಿಗೆ ಬೆಲೆ ಇಲ್ಲ. ಕಾಂತ, ಅದೇ. ನನ್ನನ್ನು ಈ ಅರಮನೆಯಲ್ಲಿ ಒಬ್ಬಳೆ ಇರು ಎಂದು ಹೇಳಿದೆಯಲ್ಲ, ಹೌದು ಸುಂದರಿ. ಇದು ನಿನಗೆ ನ್ಯಾಯವಲ್ಲ. ಯಾಕೆ ನ್ಯಾಯವಲ್ಲ ಸುಂದರಿ? ಪ್ರಿಯ, ಪ್ರಿಯೇ, ಸರ್ವತ ನಾನು ಈ ಅರಮನೆಯಲ್ಲಿ ಒಬ್ಬಳೆ ಇರಲಾರೆನ ಕಾಂತ ಗುಣವಂತ. ಆಹೇ ಕಮಲ ಕಲಧಾರೆ ಚಂದ್ರ ಬಿಂಬದೋಳು ಉದ್ಭವಿಸಿದ ನೀರೇ, ನೀನಿಲ್ಲದೆ ನಾನೊಂದು ಕ್ಷಣ ಈ ಅರಮನೆದೋಳಿರಲಾರನೆಂದು ಮಕವನ್ನು ಕುದಿಸಿ ಮಾತನಾಡಬೇಡ. ನಾನು ಹೋಗುವ ಕಾರ್ಯಕ್ಕೆ ಅಡ್ಡಿ ಆಗಬೇಡ. ಸಂದಮಲ ಸರಬಲ ಹೃದಯವೆಂಬು ನಾನು ಹೋಗುವ ಕಾರ್ಯಕ್ಕೆ ಜಯ ದೊರಕಲೆಂದು ಮನದಲ್ಲಿ ನುಡಿದು ಕಳಿಸಿಕೊಡೆಯ ಜಲಜಾಕ್ಷಿ ನನ್ನ ಮನದ ಅಪೇಕ್ಷೆ. ಕಾಂತ, ಕಾಂತ, ಹಾಗೆ ಹೋಗುವೆ. ಹೌದು ಸುಂದರಿ. ಪ್ರಿಯ, ಪ್ರಿಯ, ಹೋಗುವುದಕ್ಕೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಸತಿಗಳನ್ನು ಬಿಟ್ಟು ಹೋಗುವುದು ಯಾವುದಲ್ಲ. ನಾನೇ ಸರ್ವತವಾಗಲ್ಲ ಸುಂದರಿ. ನೀನು ನನ್ನ ಪ್ರೀತಿಯ ಪತಿಯಲ್ಲವೇ? ಹೌದು ಸುಂದರಿ. ಅಂದ ಮೇಲೆ ಎತ್ತಕ್ಕಾಗಿ ಹೋಗುವೆ? ಅವನನ್ನು ಜಯಿಸಬೇಕು ಸುಂದರಿ. ಸುಂದರ, ಸುಂದರಿ, ಯಾರನ್ನು ಜಯಿಸುವೆ? ನನ್ನ ಕೈಯಿಂದ ತಪ್ಪಿಸಿಕೊಂಡವನು ನನ್ನ ಸೋದರ ಹಳಿಯನಾದ ಕೃಷ್ಣನ ಬೋಲರೆ ಸುಂದರಿ. ಕಾಂತ, ಅಂತೆ. ಆ ಶ್ರೀಕೃಷ್ಣನೊಡನೆ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರಿ. ಬೇಡ ಪ್ರಿಯ, ಅದು ಏತಕ್ಕೆ ಬೇಡ ಸುಂದರಿ? ಶ್ರೀಕೃಷ್ಣನೆಂದರೆ ಸಾಮಾನ್ಯದವನೆಂದು ತಿಳಿಯಬೇಕು. ಬೋಲರೆ ಸುಂದರಿ, ತಾಪವೇಗೆ ಮನ ಮನ
ಹೌದಾ ಸುಂದರಿ? ಬೇಡ ಪ್ರಿಯ. ಅದು ಏತಕ್ಕೆ ಬೇಡ ಸುಂದರಿ? ಕೃಷ್ಣ ಅಂದರೆ ಸಾಮಾನ್ಯದವನಂತೆ ತಿಳಿಯಬೇಡ. ಸಾಮಾನ್ಯದ ಸುಂದರಿ? ಆ ಸರ್ವತಾವಿ ಕೃಷ್ಣನೊಡನೆ ಯುದ್ಧಕ್ಕೆ ಹೋಗಬೇಡ ಸುಂದರ. ನೀನೇ ನಮ್ಮ ಚಂದಿರ. ಹೇ ಪ್ರಾಣ ಸಖಿ, ಎನ್ನ ಪಟ್ಟದ ನಾಯಕಿ ನಮಸದವಳು ಎಣ್ಣೆಯ ಕಡಗಣಿ ಎಂಬ ಗಿಡಗಣ್ಣಿಗೆ ಕಡುತಾತ್ರವೆಂಬ ಹುರದೆಬಿಸಿ ಅತಿ ರೋಷಾನ್ವಿತನಾಗಿ ಮುಂಗಾರಿನ ಮಿಂಚು ಗುಡುಗಗಳಂತೆ ಹರಿಪಡಿಸುತ್ತ ಕಾಲಕ್ಕೆದರಿ ಹೋಗುವುದು ಎಲ್ಲಿ ಎಂದು ಭಾವಿದಿಂದ ಹೇ ಸುಂದರೇ. ಸುಂದರ, ಹಾಗಾದರೆ ಗಿತ್ತವಾ ಎನ್ನ ಪಡೆಯ ಮೇಲೆ ಕೊಡು. ಪ್ರಿಯ, ನಾನು ಹೇಳಿದ ಮಾತು ಕೇಳುವುದಿಲ್ಲ. ಕೇಳುವಿಯಾ? ಅದಕ್ಕಾಗಿ ಕೂಡ ಬೇಕೆ? ಅತಿ ಮನ್ಮಥರೆಂಬ ಸುರಸೂರತೆಯರ ಸೌಂದರ್ಯ ಬಡಿ ತೆಪ್ಪಿಸಿದ ಅತಿ ರೂಪವತಿಯಾದ ಎಲ್ಲ ಪಟ್ಟದ ರಾಣಿಯೇ. ಪಟ್ಟದ ಅರ್ಧನ ನಾನು ಹೋಗುವ ಬೇಡದ ಈ ಕ್ಷಣದವಳು ನಿನಗೆ ತಿಳಿಸಿವೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಹಡಿಗಡಿಗೆ ತಡೆಯಲಾರದೆ ಮುಟ್ಟ ಬಟ್ಟದಳು ಊರ ಬಿಟ್ಟ ಗೋಕುಲವೆಂಬ ಹಾಳೂರಲ್ಲಿ ಬಿದ್ದ ಮನೆಗಳಲ್ಲಿ ಕದ್ದು ಜೀವಿಸುತ್ತಿರುವ ಎಣ್ಣೆಯ ಸೋದರ ಹಳಿಯನಾದ ಕೃಷ್ಣ ಬೆಂಡನ ಈ ನಲಭೂಮಿಯ ಕೆಡಿದು ಒಡೆದು ಬರುವುದಕ್ಕೆ ರಥವನ್ನೇರಿ ಹೊಂಟಿರುವೆ ಸುಂದರಿ. ಕಂಬು ಕಂದರಿ ಅಂತ ಕೃಷ್ಣನೊಡನೆ ಯುದ್ಧಕ್ಕೆ ಹೊರಟಿವೆ. ಪ್ರಿಯ, ನೀನು ಜಯಿಸುವಿಯಾ? ಹೌದು ಸುಂದರಿ. ನಿನ್ನ ಕೈಯಿಂದ ಆಗುವುದೇ? ಹಾಗಾದ್ರೆ ಹೇಳುವೆನು ಕೇಳು. ಜಗದೇ ಕವೀರ ರಣರಂಗ ಚೋರ, ನಾ ಬಂದಿರುತ್ತೇನೆ ಹತ್ತಿರ, ನೊಡನೆ ಪ್ರೇಮ ಕೊರ, ಬಂದಿರುತ್ತೇನೆ ಹತ್ತಿರ, ನೊಡನೆ ಪ್ರೇಮ ಕೊರ, ಜಗದೇ
ಕಾಂತ ಅದೇ ಏನು ಮಾಡ್ತಿರ್ವಿ? ನಾನೇನು ಮಾಡಿದ ಸುಂದರಿ? ನೀರು ಕುಡಿತಿರ್ವಿಯಾ? ಹೌದು ಸುಂದರಿ. ದಾಹ ಆಗೈತೆ. ಹೌದು ಸುಂದರಿ. ಸುಂದರ, ಸುಂದರಿ, ಕೃಷ್ಣನನ್ನ ಜಯಿಸೋದು ನಿನ್ನಿಂದ ಆಗಲಾರದು. ಪ್ರಿಯ ಸತಿಯಾದ ಎನ್ನ ಮಾತು ಕೇಳಲು ಯುದ್ಧದ ಆಸೆಯನ್ನು ಮರೆಮಾಡು. ಪ್ರಾಣೇಶ, ಬಿಟ್ಟು ಬಿಡ ಈ ನಿನ್ನ ಆವೇಶ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಒಲಿರೆಯ ಲೈಹ ಧೈರ್ಯದ ಪ್ರಿಯಳೇ, ನೀನು ಯಾಕೆ ಮಾಡುತ್ತೀರಗಳೇ? ಬೋಲಿರೆ ಬಹುತೃ ಬ್ರೋತ್ರನ್ನು ಬೋಟನಂದು ಬೋಲಿರೆ ಶ್ರೀಹರಿಯನ್ನು ಜಯಿಸಲಾರನೆಂದು ಅದಿಯಂತಹ ರಣಯೇಡಿಯ ಮಾತನ್ನಾಡಿದೆ. ಹೇ ಸುಂದರೇ, ಸುಂದರ, ಕಪಟಿ ಹಂತಕನಾದ ಶ್ರೀಹರಿಯನ್ನು ಜಯಿಸಲಾರನೆಂದು ಹದಿಯಂತಹ ರಣಹೇಡಿಯ ಮಾತನ್ನಾಡಿದೆ. ಹೌದು ಮಾತಾ. ಮಾತುಗಳನ್ನು ತಡಪಡನ ವಿರುದ್ಧವಾಗುದು ಇಂದಿನ ಕಥನದೊಳು ಕಪಟಿಯ ರುಂಡವನ್ನು ಚಂಡಾಡಿ ಬೋಲಿರೆ ಸಾಗರ ನಮ್ಮ ನಾಮ ಇದ್ದು ಸಾಧಕಗಳು ಸುಂದರಿ. ಹಾಗೆ ಬೇಡ ನಿನ್ನ ಜಿಂಕೆ ಅಂತ ಗಾಬರಿ ಕಾಂತ, ಅಂತ ಆಗಲೇ ನನ್ನ ಮಾತು ಕೇಳುವೆನೆಂದು ಹೇಳಿ. ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಸುಂದರಿ. ಕೇಳಬೇಕು. ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಸುಂದರಿ. ಪ್ರಿಯ, ಪ್ರಿಯ ನಲ್ಲ, ಅಲ್ಲೇ ಹೃದಯೇಶ್ವರ, ಉದಯೇಶ್ವರಿ, ವಲ್ಲಭ, ವಲ್ಲವೇ, ಪ್ರಾಣನಾಥ, ಪ್ರಾಣಕಾಂತ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿಲ್ಲ ಸುಂದರಿ. ಹೇಳಲೇ? ಅದೇನು ಚೆನ್ನಾಗಿಲ್ಲ ಸುಂದರಿ. ಸಿಹಿ ಮಾತಿನ ಗಾಳಿಗೆ ನೀ ಬಾರದ ಸರಿಯಾಗೆ, ಸಿಹಿ ಮಾತಿನ ಗಾಳಿಗೆ ನೀ ಬಾರದ ಸರಿಯಾಗೆ. ಕೃಷ್ಣ ನಾರಾಯಣ ಕನಸಲ್ಲವೋ ನನಸಾಯಿತೋ ನೀ ಬಂದು ಬಳಿಯಲ್ಲಿ ನಿಂತಾಗಲೇ. ಕನಸಲ್ಲವೋ ನನಸಾಯಿತೋ ನೀ ಬಂದು ಬಾಳಲ್ಲಿ ಬೆಳಗಾಗಿದೆ. ಸುಂದರ, ಸುಂದರಿ, ಸಿಹಿ ಮಾತಿನ ಗಾಳಿಗೆ ನೀ ಬಾರದ ಸರಿಯಾಗೆ, ಸಿಹಿ ಮಾತಿನ ಗಾಳಿಗೆ ನೀ ಬಾರದ ಸರಿಯಾಗೆ. ಕಾಂತ, ಸಾಧ್ಯ ಇಂಥಕ್ಕೆ ಶ್ರೀರಾಮಚಂದ್ರನಾದ ಭಕ್ತನು ಹನುಮಂತನು ಆ ಸೂರ್ಯನನ್ನು ತಿನ್ನುವ ವಸ್ತೆಂದು ತಿಳಿದು ಕಾಂತ, ಸಾಧ್ಯ ಆ ಚಂದ್ರನನ್ನು ನುಂಗಿದಾಗ ಅದರ ಪರಿಣಾಮವು ಏನಾಯ್ತೆಂದು ನೀನೇನು ಅರಿದವನಲ್ಲ. ಅದನ್ನು ಅರಿತು ಮಾತನಾಡತ ಅಂತ ಮಹಾಗುಣವಂತ. ಹೇ ಸುಂದರಿ. ಕೃಷ್ಣ ನಾರದ, ಉದಯಿಸುವ ಸೂರ್ಯ ನಮ್ಮ ಕೆಣಿಕೆ ಹಂಜು ನೈಯನ್ನು ಕಂಡು ಕಳೆದುಕೊಂಡೆನ್ನುವ ಮಾತು ಸರಿ. ಪ್ರಪಂಚವನ್ನೇ ಪ್ರಜ್ವಲಿಸುವ ದೂರ ಸೂರ್ಯ ದೇವ ನಮ್ಮ ಕೆಣಿಕೆ ಬದುಕಿ ಹುಳಿಗೆ ಉಂಟೆ. ಅತಿ ಶಕ್ತಿವಂತನಾದ ಸೂರ್ಯ ದೇವನಿಗೂ ಎನ್ನೆಯ ಸೋದರ ಹಳಿಯನಾದ ಕೃಷ್ಣನಿಗೂ ಎಲ್ಲಿಯ ವ್ಯತ್ಯಾಸ?
ಸುಮ್ಮನೆ ಇಲ್ಲ ಸಲ್ಲದ ಬೋಟಾಟಿಗೆ ಎನ್ನು ಮುಂದೆ ತಂದಿಟ್ಟರೆ ನಿನ್ನ ಭೀತಿಯನ್ನು ನಾವೆಲ್ಲದ ಕಲನಕಾರಿ ಮೋಸಗಾರ ನಮ್ಮ ಶ್ರೀಹರಿಯನ್ನು ಹಿಡಿದು ನಾಶ ಮಾಡಿ ಈ ಋಣಭೂಮಿಯ ಕೆಡಿ ಒಡೆದು ಬರೋದಕ್ಕೆ ರಥವನ್ನು ಹೇರಿ ಹೊಂಟಿರುವ ಸುಂದರಿ ಬಂದರೆ ಸುಂದರ ಹಾಗಾದ್ರೆ ಹೇಳಿದನು ಕೇಳು. ಅದೇನು ಚಂದಾಯಿ ಹೇಳ ಸುಂದರಿ. ನಾನು ಎಷ್ಟು ವಿಧದಿಂದ ಹೇಳಿದ್ರು ನೀನು ಒಂದೇ ಹಠವನ್ನು ಹಿಡಿದು ಹೊರಟಿರುವೆಯಲ್ಲ. ಹೌದು ಸುಂದರಿ. ಪ್ರಿಯ, ಪ್ರಿಯ, ಇದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಕಾಂತ, ಸಾರಿ ಸೆರಗಟ್ಟು ಬೇಡಿಕೊಳ್ಳುವನು ನಿನ್ನ ಕಂತವನ್ನು ನಿಲ್ಲಿಸು ಕಾಂತ, ಮಹಾಗುಣವಂತ. ಬೋಲಿ ಬೋಲಿ ಸಾರಥ ಇವಳಾಡುವ ನೀತಿ ಬೋಧನೆ ಎಂಬ ಕೇಳಿದೆಯಾ? ಎನ್ನ ಮುತ್ತು ಮಡದೆಯಳೆಂದು ಸುಮ್ಮನಿದ್ದರೆ ಹುಚ್ಚು ನಾಯಿ ಅಂತ ಎಚ್ಚರ ತಪ್ಪಿ ಮಗಳಾಡುತ್ತಾಳೆ. ಇವಳಾಡುವ ನೀತಿ ಬೋಧನೆ ಎಂಬ ಲಾಲಿಸದೆ ಆಚೆ ನೋಕು ಸಾರದು ದುರ್ದೈವಕ್ಕೆ ದಾರಿಯನ್ನು ಮಾಡಲು ಸಾಧ್ಯ. ಎಷ್ಟು ಮಾತ್ರ ಕಡೆ ಮಾತು ಕೇಳೋದಿಲ್ಲ ಸುಂದರಿ. ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನೋ ಈ ಪೀಠವನ್ನು ಅಲಂಕರಿಸು. ಇನ್ನು ಮುಂದೆ ಗಾನ ಹಾಡು ಸುಂದರಿ. ಏನಂತ ಕೇಳೋಣ ಪಾಯಮ್ಮಕ್ಕೆ.
ಪರಮಾತ್ಮ. ಐಶ್ವರ್ಯ ಮತ್ತು ಮೇಲಕ್ಕೇಳೆ ಯಾರಾದರೆ ಅಹೋ ಕೇಶವ, ಗೋಕುಲದಲ್ಲಿ ತಾಯಿಯಾದ ವಿಷಯದೇ ಮತ್ತು ನಿಮ್ಮ ಪ್ರಜ ಪರಿವಾರದವರು ಆರೋಗ್ಯದಿಂದಿರುವರೆ ತಾತನೇ ದೇವಕುಲ ಪ್ರತ್ಯಾಕ್ಷರೇ. ಸ್ವಾಮಿ ನಾರದರೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳ್ತಾತ. ತಾರಾನಗರ ದೇವೇಂದ್ರಪ್ಪನವರಿಗೆ ಸುಂದರವಾದ ಕುಸುಮವಾಲಯನ್ನು ಕೃಷ್ಣನ ಪಾತ್ರ ಮಾಡಿದಂಥವ್ರಿಗೆ ಯಾರು ಮಾಡಿರ್ತಾರೆ. ನಾವು ನಮ್ಮ ಪ್ರಜಾ ಪರಿವಾರವನ್ನು ಕ್ಷೇಮದಿಂದ ಕಾಲವನ್ನು ಕಂಡಿದ್ದೇವೆ. ತಾವು ಯಾವ ದೇಶದಿಂದ ಬಂದಿರಿ, ತಾವು ಯಾವ ದೇಶದಲ್ಲಿ ವರ್ತಮಾನ ಏನೇನು ನಡೆಯುವುದು ನಮಗೆ ತಿಳಿಸ್ರೆ ನಾರದರೆ ಬುದ್ಧಿ ಸಂಪನ್ನರೇ. ಅಹೋ ಮುಕುಂದನೇ, ತ್ರಿವರ್ಣಗಳನ್ನು ನೀರುಟ್ಟಿ ಹೆಜ್ಜೆಯೇ ಭಕ್ತರಿಗೆ ವರದಾನವು. ನೀವು ನುಡಿದ ನುಡಿಗಳೇ ಅವರಿಗೆ ಗುಣದಾನವು. ಈ ಸೃಷ್ಟಿಯನ್ನು ಪರಿಪಾಲನೆ ಮಾಡುವರು ನೀವೇ. ನಿಮಗೆ ತಿಳಿದ ವರ್ತಮಾನವು ನಮಗೆ ಹೇಗೆ ತಿಳಿಯಬೇಕು? ಸುಮ್ಮನೆ ನಮಗೇತಕ್ಕೆ ವಿಚಾರ ಮಾಡುವರಿ ನಾರಾಯಣ ಎನ್ನಂ ಕೇಳಬೇಡ ವಿಚ್ಚಣ. ಅಹೋ ಬ್ರಹ್ಮನಂದನ, ಅಹೋ ಶ್ರೀಕೃಷ್ಣ, ನಾವು ಲೋಕವನ್ನು ರಕ್ಷಣೆ ಮಾಡಬೇಕು ನಿಜ. ಆದರೆ ಯಾರು ಎಲ್ಲಿಗೆ ಹೋಗುತ್ತಾರೆ, ಹೇಗಿದ್ದಾರೆ, ಎಲ್ಲಿ ಏನೇನು ನಡೆಯುವುದು ನಮಗೇನು ಶಿಕ್ಷಣ ಮಾಡಿ ನೀವೇ ತಿಳಿಸ್ರೆ ನಾರದರೆ ಜ್ಞಾನವಿದ್ಯೆ ಶಾರದರೆ. ಅಹೋ ಶ್ರೀಕೃಷ್ಣ ಪರಮಾತ್ಮ ಹೇಳಿದನು ಕೇಳ. ಸ್ವಾಮಿ ಮುನಿವರ್ಯ
ಪರಮಾತ್ಮ. ನಾರದರೆ ಹಾಗಾದ್ರೆ ಚೆನ್ನಾಗಿ ಕೇಳು. ಅದು ಏನು ಚೆನ್ನ ವಿಸ್ತಾರವಾಗಿ ಹೇಳಿರಿ ನಾರದರೆ. ಇಂದಿನ ದಿನ ಕಂಸಾಸುರನೆಂಬ ರಾಜಧಾನಿಗೆ ನಾನು ಹೋಗಿದ್ದೇನು. ಹೌದೇ ನಾರದರೆ? ಅಲ್ಲಿ ನಡೆದ ವರ್ತಮಾನವೇನೆಂದರೆ ಏನಿರುವರು ನಾರದರೆ, ನೀವು ಸಂತೋಷದಿಂದ ಇರುವುದು ಕಂಡು ನಿಮ್ಮ ಮಾವನಾದ ಕಂಸಾಸುರನು ನಿಮ್ಮ ಮೇಲೆ ಹಗೆ ತೊಟ್ಟು ನಿಮ್ಮನ್ನು ಸಂಹರಿಸಿ ತಾನೊಪ್ಪನೇ ಸುಖದಿಂದ ಇರಬೇಕೆಂದು ಸುಲ್ಲಕ ಬುದ್ಧಿ ಮುಡಿದುಕೊಂಡಿದ್ದಾನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಚೆನ್ನಾಗಿ ತಿಳಿಸು ದೇವ, ದಿವ್ಯ ಪ್ರಭಾವ. ಅಹೋ ಶಾರದೆಯ ಕಂದನಾದ ನಾರದರೆ. ಅಹೋ ಶ್ರೀಕೃಷ್ಣ ಪರಮಾತ್ಮ, ನೀವು ಹೇಳುವುದು ನಿಜವೇ? ಹಾಗಾದರೆ ನಮ್ಮ ಸೋದರ ಮಾವನಾದ ಕಂಸಾಸುರನು ನಮ್ಮ ಮೇಲೆ ಆಕ್ರೋಶ ಹುಟ್ಟಿ ಹರಿಯುತ್ತಿದೆಯೇ? ಸೈ ಬಲ ಬಲ ಸಂತೋಷವಾಯಿತು ಸ್ವಾಮಿ ನಾರದರೆ. ಅಹೋ ತಾತ, ಹಾಗಾದರೆ ಅವನ ಎನ್ನೊಡನೆ ಯುದ್ಧಕ್ಕೆ ಬರಲಿ, ಯುದ್ಧದಲ್ಲಿ ಅವನನ್ನು ಜಯಿಸಿ ತಕ್ಕ ಬುದ್ಧಿಯನ್ನು ಕಲಿಸದಿದ್ದರೆ ಶ್ರೀಕೃಷ್ಣನ ನಾಮನಾಥಕ್ಕೆ ಮುಂದುವರಿಯ ನೀವೇ ನೋಡೋ ಮುಂದಿನ ಆಶ್ಚರ್ಯ. ಅಹೋ ಶ್ರೀಕೃಷ್ಣ ಪರಮಾತ್ಮನೇ, ಮುನಿವರಿಯ ನೀನು ಅವನೊಡನೆ ಯುದ್ಧವನ್ನು ಮಾಡಿ ಸೋಲಿಸಿ ಅವನನ್ನು ಬಿಟ್ಟರೆ ನಿಮ್ಮ ದೇವಲೋಕದ ಮೇಲೆ ಏರಿ ಹಾಳು ಮಾಡುವ ಬುದ್ಧಿಯನ್ನು ಹುಡುಕುವ ಕಂಸಾಸುರನಿಗೆ ದಾನವನ್ನು ಮಾಡಿದ ಅವನ ಪ್ರಾಣ ಹರಣ ಮಾಡಲಿ. ನನ್ನ ಮಾತಿನ ಅರ್ಥ ಹೀಗಿದೆ ದೇವ, ಹೇಗೆ ನೋಡಿದರೆ ವಿಚಾರವ? ಕಂಸಾಸುರ ಸ್ವಾಮಿ ನಾರದರೆ. ಅಹೋ ತಾತ, ಹಾಗಾದರೆ ನೀವು ಹೇಳಿದಂತೆ ನಾಳಿನ ಯುದ್ಧದಲ್ಲಿ ಕಂಸನೆಂಬ ಹದಮನನ್ನು ಕೊಂದು ದೇವಲೋಕವನ್ನು ಉಳಿಸುವೆನು. ಸ್ವಾಮಿ ನಾರದರೆ, ತಾತ ಯುದ್ಧಕ್ಕೆ ಬರುವ ಸಮಯವಾದರೂ ಯಾವುದು ನೀವೇ ಹೇಳಿರಿ ನಾರದರೆ. ಗಾನಾವಿದ್ಯೆ ಶಾರದರೆ. ಅಹೋ ಲೋಕರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನೇ ನಾರದರೆ, ನಿಮಗೆ ತಿಳಿದಿರೋ ವಿಚಾರ ಯಾವುದಂದ್ರೆ ಯಾವನ್ನಿರುವುದು ನಾರದರೆ? ಹೇಳಿವನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರು ಮುನಿವರಿಯ. ಕಂಸಾಸುರನೆಂಬ ದೈತ್ಯನು ತನ್ನ ರಾಜಧಾನಿಯಲ್ಲಿ ಸುಳ್ಳು ಬಿಳ್ಳು ಹಬ್ಬವನ್ನು ರಚಿಸಿ ಆ ಹಬ್ಬಕ್ಕೆ ನಿಮ್ಮನ್ನು ಬರೆ ಮಾಡಿಕೊಂಡು ನಿಮ್ಮನ್ನು ಸಂಹರಿಸಿ ಮೋಸವನ್ನು ಹುಡುಕಿರುವನು. ಆದ ಕಾರಣ ನೀವು ಉಪಾಯದಿಂದ ಮರಣ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಉತ್ತರಿಸಿ ತಂದೆ. ಅಹೇ ಶ್ರೀಕೃಷ್ಣನೇ, ನಾನಿನ್ನ ಹೋಗಿ ಬರ್ತೇನೆ. ಕಂಸಾಸುರ ಪಾಪ ಕಂಸಾಸುರ. ಅಹೋ ಶ್ರೀಕೃಷ್ಣ ಪರಮಾತ್ಮ, ಹೇಳೋಣ ಕೇಳು. ಹೇಳು. ಜಪವನ ಜರೆ ಕಂಸಾಸುರ ಬಾ. ಅಪಟಾಂತಕನಿರುವ ಗೋಕುಲಕ್ಕೆ ರಥವನ್ನು ಹೊಡಿ ಸಾರದೆ ಹದಿ ಜಾಗ್ರತೆ. ಎಲೈ ಕಳ್ಳ ಕೃಷ್ಣರೇ, ಎಲೈ ಭ್ರಷ್ಟರೇ, ನಮ್ಮನ್ನೇ ಬುದ್ಧಿವಂತನೆಂದು ತಿಳಿದು ಹೊಣಗಚ್ಚರೆ ಹಾಡುವೆಯ ಸಹಜವಾಗಿ ಮಾತನಾಡುವನೇ ಭ್ರಷ್ಟ. ಎಲೈ ಬಂಡ, ಎಲೈ ಮೂರ್ಖ, ಎನ್ನ ಮಂತ್ರಿಗಳಾದ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವರನ್ನು ಜಯಿಸಲಾರದ ಮೋಸದಿಂದ ಬೇರೆ ವೇಷವನ್ನು ಧರಿಸಿಕೊಂಡು ಬಂದೆಯ ಮೂರ್ಖ. ನಿಲ್ಲು ನಿಲ್ಲು, ನೀಲಲ್ಲಿಗೆ ಹೋಗುವ ನಿಲ್ಲ ಹದಮ ತೋರಿಸುವೆ ನನ್ನ ಪರಾಕ್ರಮ. ಸರಸ್ ದರೋಜಿ ಉಳ್ಳಿ ದ್ಯಾವಣ್ಣನವರು ಈ ಸುಂದರವಾದ ಪುಷ್ಪಮಾಲೆಯನ್ನು ಕಂಸಾಸುರನ ಪಾತ್ರ ಮಾಡಿದಂತವ್ರಿಗೆ ಆರು ಮಾಡಿರ್ತಾರೆ. ಎಲೈ ಸೋದರ ಮಾವನಾದ ಕಂಸಾಸುರನೇ, ಎಲೈ ಸೋದರ ಹಳಿಯನಾದ ಕಳ್ಳ ಕೃಷ್ಣನೇ, ಎನ್ನಂ ಸುಮ್ಮನೆ ಹೊಡಿಸಬೇಡ.
ನೀನು ಇಲ್ಲಿ ತನಕ ಮಾಡಿದ ಮೋಸ ಸುತ್ತಿ ಅಂತ ಕೇಳಿದರೆ ಅಯ್ಯೋ ಎನ್ನ ಹೃದಯವು ಜಲ್ಲೆಣದು ಎನ್ನಂ ತೆರೆದು ಮಾತನಾಡಿದರೆ ನಿನ್ನ ಈ ಕ್ಷಣದ ಹಠ ಮಾಡಿಬಿಡುವೆ ಬಂಡ ಹಾರಿಸುವೆ ನಿನ್ನ ರುಂಡ. ಎಲೈ ಕೃಷ್ಣನೇ ಎಲ ಈ ಪ್ರಶ್ನೆ ನಿನ್ನ ನಟನೆಯಂ ನಾ ಬಲ್ಲೆನೋ ನಿನ್ನ ಕಥನದವಳು ಕಪಟಿಯ ರುಂಡವನ್ನು ಚಂಡಾಡಿ ಬೋಲಿರೆ ನಿಲ್ಲೋ ಕಪಟಿ ಆಗಲಾರ ನೀನು ನನಗೆ ಚಾಟೆ. ಎಲ ಹೆದಮನೆ ಅವನೇ ಅದು ಏನು ಚೆನ್ನಾಗಿ ಎಲೈ ಮೋಸಗಾರನೇ ಬಿದ್ದ ಬೆಳಿಗ್ಗೆ ಹೇರಿದ ಕತ್ತೆಗಂಟ ಕಿರಿಚಾಟಿದರೆ ನಿನ್ನ ಬಚ್ಚಿ ಬಿಡುವೆನೋ. ಎಲೈ ಬಂಡ ಎಲೈ ಹದವ ಎನ್ನೊ ಎಕ್ಕಳಿಕೆ ಮಾತಿಗೆ ರಚ್ಚಂ ತೋರಿದರೆ ಎಲೈ ಮೂರ್ಖ ಎಲೈ ಬಂಡನೇ ಇದ್ದರೆಯ ಗೃಹ ಒಳಗೆ ಒಕ್ಕಿನ್ನರಿಯಂತೆ ಪೂಜಾಡಿದರೆ ನಿನ್ನ ಸಿಳಿ ಸಾವಿರ ಓಳ ಮಾಡಿಬಿಡುವನು. ನನ್ನ ಎಕ್ಕಳಿಕೆ ಮಾತಿಗೆ ರಚ್ಚಂ ತೋರಿದರೆ ನಿನ್ನ ಮೀಕ್ಷಣದ ಸಿಟ್ಟು ಸುರ ಮಾಡಿಬಿಡುವೆ. ಮೂಡ ಊಟ ಸಾಯಬೇಡ. ಬೋಲಿರೆ ಎಲೈ ಮಹದಂಧನೇ ಎಲೈ ಮೂರ್ಖನೇ ನಾನಿರುವ ಮನೆಯಲ್ಲಿ ನನ್ನ ಕೈಯಿಂದ ತಪ್ಪಿಸಿಕೊಂಡ ಮಂದಮತಿಗೆ ನೀನು ಮಾಡಿದ ಮೋಸ ಮಾಡಿದ ಸುದ್ದಿಯನ್ನು ತಪ್ಪಿಸಿಕೊಂಡು ಹೋದನೇ ಕಷ್ಟ. ಇಂದು ನೀನು ನನ್ನ ಕೈಯಲ್ಲಿ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸ್ವಲ್ಪ ತಾಳು ತಾಳು ನಿನ್ನ ಶಿರವನ್ನು ತೆಗೆದು ಯಮಪರಕ್ಕೆ ಹಾರಿಸಿ ಬಿಡುವನೇ ಭ್ರಷ್ಟ. ಎಲೈ ಬಂಡ ಮೂರ್ಖ ಸಿಂಹದ ಗುಗೆಯಲ್ಲಿ ಸಿಕ್ಕ ನದಿಯಂತೆ ನನ್ನ ಕೈ ಒಳಗೆ ಚಿಲುಕಿರುವೆ. ಬೋಲಿರೆ ನಿಲ್ಲೋ ಹದವ ತೋರಿಸುವೆ ನನ್ನ ಪರಾಕ್ರಮ. ಎಲೈ ಹದಮರೇ ಚೆನ್ನಾಗಿ ಎಲೈ ಭ್ರಷ್ಟನಾದ ಕೃಷ್ಣನೇ ಅದೇನು ಚೆನ್ನಾಗಿ ಎನ್ನಂ ಸಂವರ್ಸವೇನೆಂದು ಒಣಗಚ್ಚನೆಗೆ ಮಾಡಿ ಸಹಸ್ರಾರ ಭಾರ ವೇಸೆಯಂದರಿಸಿ ಬಂದ ಇಡೆಂಬಿ ಎಂಬ ಟಂಬಕನು ಒಂದೇ ಉಸಿರಿಗೆ ಹಸಿರುವುದರ ಸುಮ್ಮನೆ ಯಾಕೋ ಚಿಂತನಾಗಿ ನಿನಗೆ ಎದುರು ಖಂಡಿಯ ಹಸುರ ಹಾರಿಸಿ ಬಿಡುವೆ ನಿನ್ನ ಗಗನಾಂತರಕ್ಕೆ ನಿನ್ನ ಶಿರವ. ಬೋಲಿರೆ ಎಲೈ ಚೋರ ನೀನ್ಯಾವ ಸುರ ಇನ್ನದೊಂದು ಬರೇ ಹೊಣ ಭೀಕರ. ನಿನ್ನ ಹಾಡಂಬಕ್ಕೆ ಹೆದರವನಲ್ಲ ಈ ಕಂಸಾಸುರ. ಈ ಜಗತ್ವಗೆ ಹೊಂದಿರುವ ಶ್ರೀಕೃಷ್ಣನಿಗೆ ಎದುರುವನಲ್ಲೇ ಭ್ರಷ್ಟ. ಬೋಲಿರೆ ನಿಲ್ಲೋ ಚಕಾಪ ಕಬಡ್ಡಿ ಹಾಗಲಾರೆ ನೀನು ನನಗೆ ಚಾಟೆ. ಎಲೈ ಹದಮನೆ ಹೇಳುವೆನಿಕೆ ಅದೇನು ಚೆನ್ನಾಗಿ ಹೇಳು ಭ್ರಷ್ಟ.
ಹಿಡಿದು ನಿನ್ನ ಕುವಲ ಎಂಬ ಪೀಠವನ್ನು ಹಾನಿಗೆಂದು ನಿಮಿಷ ಮಾತ್ರ ಬಯಸಿ ಬಿಡುವೆನ. ಚೂಣ ಮುಷ್ಟಿಗಳೆಂಬ ನಿನ್ನ ಮಂತ್ರಿಗಳನ್ನು ನನ್ನ ಕೈ ಒಳಗಿರುವ ಸುದರ್ಶನ ಚಕ್ರದಿಂದ ಸೇರವಂತಗಿರು. ಇನ್ನು ಉಳಿದಿರುವನು ನೀನೊಬ್ಬನೇ ಮಾತ್ರ. ನಿನ್ನ ಕೈಯಿಂದ ಸಮರಿಸುವುದು ಸಾಧ್ಯವಿಲ್ಲ. ಎಲ ಈ ಭ್ರಷ್ಟ, ಎಲ್ಲ ಈ ಪಾಪಿಷ್ಟ, ಸಹಸ್ರಯ ಶಕ್ತಿ ಉಳ್ಳವನು ನಾನಾದರೆ ಸಿಂಗಳಿಕನು ನೀನು. ನೀನು ನನಗೆ ತೃಣಕ್ಕೆ ಸಮನ. ಹೆಚ್ಚಿಗೆ ಮಾತನಾಡಬೇಡ ಕುಲ್ಲ, ಮುರಿಬೇಡ ನಿನ್ನ ಹೊಲ್ಲ. ಅನಿರುದ್ಧ, ಒಲಿರಯ್ಯಲ್ಲ ಈ ಕಪಟ ಅಂತಗನೇ ನನ್ನು ಸಿಂಗಳಿಕನೆಂದು ಹೊಗಳಾಡುವೆಯಾ? ಸಹಜವಾಗಿ ಹೊಗಳಾಡುವನಲ್ಲೇ ಭ್ರಷ್ಟ. ಬೋಲಿರೆ ಹಾಲೆದಕ್ಕೆ ನಿನ್ನ ನಾಲಿಗೆ ಉದ್ದವಾಯ್ತು ಹೇಗೆ? ಬೋಲಿರೆ ನೀನು ಹಾಗಲಾರ ನನಗೆ ಚಾಟೆ. ಎಲ ಈ ಬಂಡನಾದ ಸೋದರ ಮಾವನಾದ ಕಂಸನೇ, ಎಲ್ಲ ಈ ಸೋದರ ಹಳಿಯನಾದ ಕೃಷ್ಣನೇ, ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ಏನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದೆ ಅವಸರ ಸೇರಿಸಿ ಬಿಡುವೆ ನಿನ್ನ ನೆನಪುರ. ಒಲಿರೆಯಲ್ಲ ಈ ಬಂಡ ಕೃಷ್ಣನೇ, ಎಲ ಈ ಸೋದರ ಮಾವನಾದ ಕಂಸನೇ, ಒಲಿರೆ ಅತಿ ಜಾಗ್ರತೆ ಯುದ್ಧಕ್ಕೆ ನಿಲ್ಲೋ ಬಂಡ ಹಾರಿಸಿಬಿಡುವ ನಿನ್ನ ಗಮನಾಂತರಕ್ಕೆ ರುಂಡ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದೆ ಪುಷ್ಟ ಪಾಪವು ನಿನ್ನ ಪಾಪಿಷ್ಟ. ಹಾಗೆ ಅನಿರುದ್ಧ, ಎಲ ಸಾರಥಿ ದೇವ, ನಮ್ಮ ಸೋದರ ಮಾವನಾದ ಕಂಸಾಸುರನು ಯುದ್ಧದೋಳು ಸಮ್ಮರಾಗಿ ಹೋದರು. ಹೌದು ದೇವ. ಇನ್ನೇತಕ್ಕೆ ತಡ? ಅತಿ ಜಾಗ್ರತೆಯಿಂದ ಗೋಕುಲಕ್ಕೆ ರಥವನ್ನು ಬಿಡು ಸಾರಥಿ. ಅತಿ ಜಾಗೃತಿ ನಿನ್ನ ಇಷ್ಟದಂತಾಗಲಿ ದೇವ. ಅನಿರುದ್ಧ, ಕರ್ಕೊಂಡ್ರೆ ಮಗ ಟೈಮ್ ಮಾಡ್ಬಾರ್ದು ದೇವ. ಈ ಎಲ್ಲೆಯ ಖಡ್ಗದಿಂದ ಬೇದದತ್ತ ಯಾವತ್ ಸಭ್ಯಮೋ ನೆಬ್ಬೆರಗಾಗುವಂತೆಯೇ ಭೂ ಮಂಡಲವ
ಒಕ್ಕಲು ಒಕ್ಕತ್ತಿರುವ ಎನ್ನಯರ ಬಸಕ್ಕೆ ಬಲೆ ಬಲೆ ಇಂತಹ ಕೊಡು ಪರಾಕ್ರಮನ ಮುಂಭಾಗದೊಳ್ಳಿಂತು ಮಾತನಾಡಿಸುವ ಮಾನವ ನೀನುದಾರಲೇನರಲೆ ಸರಿಯಿಂದ ಕಿಡಕ್ಕಲೆ. ಓಹೋ ದೇವ, ನಾವು ದಾರಂದರೆ ಬಿದ್ದು ಬೆಳೆಯಬೇಕು. ನಾವು ಒಕ್ಕಲಿಗರಾಗಿ ಇರಬೇಕು, ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು. ನಾವು ಹಳ್ಳಿಗೆ ಒಳ್ಳೆಯವರಾಗಿ ಇಂಥ ಒಳ್ಳೆಯವರು ಕಲಿತು ಆಡಬೇಕು. ವರ್ಷಕ್ಕೊಂದು ಸುಂದರ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆಸಿದರೆ ನಾವಾಗಿ ಬಂದೆವು, ಸಾರಥಿಯಾಗಿ ಹೇಳಬೇಕು ತಮ್ಮ ನಾಮಾಂಕಿತವಾಗಿ. ಸಾರಥಿ ನಾವು ದಾರಂದರೆ ತಾಳದಾರ ದೇವ ವಿಸ್ತಾರವಾಗಿ ಹೇಳಿವೆಲ್ಲ ಸವಿಸ್ತಾರವಾಗಿ ಕೇಳ. ಭಲೇ ಈ ದಶ ದಿಕ್ಕುಗಳಲ್ಲಿ ಅಂತಹ ಗೊಂಡುಗಲಿ ಯಾರಿಲ್ಲವೆಂದು ಮೆರೆಯುತ್ತಿರುವ ಪುಂಡರಿಗೆ ನಾನೇ ಗಂಡನಾಗಿ ಮೆರೆದ. ಭಲೇ ಭಲೇ ಹೋಳಿಗೆ ಎಂಬತ್ತು ಲಕ್ಷ ಕೋಟಿ ಜೀವರಾಶಿಗಳನ್ನು ತಮ್ಮ ತಮ್ಮ ದೇವಸ್ಥಾನದಲ್ಲಿಟ್ಟುಕೊಂಡ ಹಾ ಶಂಕು ಚಕ್ರ ಗದಕಾರಿ ಯಾವ ಧೈರ್ಯಗಣ ಪಾಠ್ಯಲಭಗಳಂಬರಿದ ಅವರು ಮಾಡಿದ ಪಾಪ ಪುಣ್ಯಗಳನ್ನು ಅವರೇ ಅನುಭವಿಸಬೇಕೆಂಬ ಹೌದು ದೇವ. ಪ್ರತಿಫಲಾನ್ವಿತನಾಗಿ ಮೆರೆಯುವ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಪರಮ ಭಕ್ತರಿಗೆ ಪ್ರಿಯನಾಗಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರೇಮದ ಸಮಾನನಾಗಿ ರಾಧೆ ರುಕ್ಮಿಣಿ ಸತ್ಯಭಾಮೆ ಮತ್ತು ಜಾಂಬವಂತಿಯರಿಗೆ ಪ್ರೇಮದನಾಗಿ ದ್ವಾರಕೆಗೆ ಅಧಿಪತಿಯಾಗಿ ಮೆರೆಯುವ ರಾಜನಂದ ರಿಪುಗಳೆಯದ ಜರ್ಜರಿತವಾಗುವಂತೆ ಜೈಬೇರಿಯಂ ಒಳಿಸಲೈ ಸಾರದೆ ಅತಿ ಜಾಗ್ರತೆ. ವಿಜಯಂ ಕಾರಣವೇನು ದೇವ ಮಹಾನುಭಾವ? ಒಳಿರಿಯೈ ಸಾರಥಿ ಚೆನ್ನಾಗಿ ಕೇಳು. ಈ ಸಭೆಗೆ ಬಂದರಿದೆ ಅದೇನು ದೇವ? ಜನಕನಾಥ ಶ್ರೀಕೃಷ್ಣನ ನೋಡಿ ಅವರ ಯೋಗಕ್ಷೇಮವನ್ನು ತಿಳಿದುಕೊಂಡ ಬಾಯನ್ನು ಮಾತೆಯರು ಹೇಳಿದ ಕಾರಣ ದುರಣವಾಯಿತು ಕಂಡಿಯ ಸಾರಥಿ. ತಿಳಿದು ಭೂಪತಿ ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ ಕೊಡ ಪುನರ್ ಕೊಡು. ದ್ವಾರಕೆಯಲ್ಲೆತ ಎಂದರಾದ ರಾಧ ರುಕ್ಮಿಣಿ ಸತ್ಯಭಾಮ್ಯ ಮತ್ತು ಜಾಂಬವಂತಿಯರು ಕ್ಷೇಮದಿಂದಿರವರ ಜನಕ ಅವಪ್ಪಯ್ಯನೇ. ಆದ ಕಾರಣ ನಿಮ್ಮ ಯೋಗಕ್ಷೇಮವನ್ನು ತಿಳಿಸಿ ಜನಕನೇ ಹತ್ರವಾಗುತ್ತದೆ. ಅದೇನು ಚೆನ್ನಾಗಿ ಹೇಳು ಜನಕ. ನಾವು ಮತ್ತು ನಮ್ಮ ಪ್ರಜಾ ಪರಿವಾರವನ್ನು ಕ್ಷೇಮದಿಂದ ಕಾಲಾವಧಿದ್ದೇವೆ. ಹೌದೇನು ಜನಕ? ದ್ವಾರಕೆಯಲ್ಲಿ ನಿಮ್ಮ ತಾಯಿಯರಾದ ರಾಧೆ ರುಕ್ಮಿಣಿ ಸತ್ಯಭಾಮೆ ಮತ್ತು ಜಾಂಬವಂತಿಯರು ಕ್ಷೇಮದಿಂದ ಇರಬೇರೆ
ತಿಳಿಸುವವರ ವಿಚಾರ. ಅಹೋ ಜನಕ, ಬಾಲಕ, ನಾವೆಲ್ಲರೂ ಮತ್ತು ನಮ್ಮ ಪ್ರಜಾ ಪರಿವಾರದವರ ಕ್ಷೇಮದಿಂದಿರುವವ. ಅಹೋ ಜನಕ, ಬಾಲಕ, ಇನ್ನೇನಾದರೂ ಎತ್ತ ಮಾತೆಯರಿಗೆ ತಿಳಿದರೆ ತಂದೆಯ ವರ್ತಮಾನವನ್ನ ಎತ್ತ ಮಾತೆಯರಿಗೆ ತಿಳಿಸಿ ಎಲ್ಲಿಯತ್ತ ಭಾರವನ್ನ ಎಣಿಸಿಕೊಳ್ಳುವನ ಬೇಗನೆ ತಿಳಿಸೈ ತಂದೆ ನಿಮ್ಮ ಪಾದದಲ್ಲಿ ಯಾರು ಬಂದೆ? ಅಹೋ ಜನಕ, ನಾಯಿಕೆ ಅದೇನು ಚೆನ್ನಾಗಿ ಹೇಳಪ್ಪ. ಎಂದೆಂದು ಏಕಕಾಲಕ್ಕೆ ನೆನೆದ ಎಂದೆಂಬಜಿಸುವ ಭಕ್ತರ ಆಸೆಗಳನ್ನು ಈಡೇರಿಸಿ ಅತಿ ಶೀಘ್ರದಿಂದ ಬರುವೆನೆಂದು ನಿಮ್ಮ ಮಾತಿಗೆ ತಿಳಿಸೈ ಕಂದ. ನನಗೆ ಮಹಾದಾನಂದ. ವಿಷಯ ವಿಷಯ ಭಕ್ತರೆಂದರೆ ನಿನಗೆ ಬಲು ಪ್ರೇಮವ. ಹೌದು ಬಾಲಕ. ಮುನಿಗಳ ಹೃದಯದಿ ಮನೆ ಮಾಡಿರುವ ಓ ಅಪ್ಪಯ್ಯನೇ, ಕುಮಾರ, ನಾನಿನ್ನು ಹೋಗಿ ಬರುವೆನ. ನನಗಿಂತ ಅಪ್ಪಣೆ ಎಂಬ ಪಾಲಿಸಿ ನಿನಗೆ ಶುಭವಾಗಲಿ. ಹೋಗಿ ಬಾ ಕುಮಾರ. ಜ್ಞಾನಗಾದಾಗ ವಿಷಯ ನಮ್ಮ ಜನಕನಾಥ ನನ್ನ ಆಶೀರ್ವಾದವನ್ನು ಪಡೆದುಕೊಂಡನು. ನಮ್ಮ ತಾಯಿಯಂದಿರುವ ದ್ವಾರಕಾ ನಗರಕ್ಕೆ ಸೂಟಿಯಿಂದ ರಥವನ್ನು ಬಿಡದಾರದೆ ಪ್ರಕಾರವಾಗಲಿದೆ.